ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಜೊತೆ ಒಂದು ಸ್ವಲ್ಪ ಎರಡು ಮಾತು ಮಾತಾಡ್ತಾರೆ. ಮಾತಾಡಿ. ನಮಸ್ಕಾರ ಎಲ್ಲರಿಗೆ. ಯೂಟ್ಯೂಬ್ನಿಂದ ನಿನ್ನ ಮಗ ಯೂಟ್ಯೂಬ್ನಲ್ಲಿ ವಿಡಿಯೋ ಮಾಡ್ತಾ ಇದ್ದಾನೆ, ಜನರ ರಿಯಾಕ್ಷನ್ ಯಾವ ರೀತಿ ಇತ್ತು, ಯಾವ ರೀತಿ ಮಾತಾಡ್ತಾರೆ ನಿಮ್ಮ ಮುಂದೆ ಹೇಳೋ ಒಂದು ಸ್ವಲ್ಪ ಮುಂದೆ. ಜನ ಮಾತಾಡ್ತಾರೆ, ಏನು ಹುಟ್ಟಿದವಾಗ ಏನು ಹೊಟ್ಟೆ ತುಂಬತೈತಿ, ಮತ್ತು ನಿನ್ನ ಮಗ ವಿಡಿಯೋ ಮಾಡ್ತಾನು, ಹಂಗೆ ಮಾಡ್ತಾನು, ಹಿಂಗೆ ಮಾಡ್ತಾನಂತ. ನನ್ನ ಮಗ ನಾವು ಬಡವ್ರಿ, ಇದ್ರದಿಂದ ನನ್ನ ಮಗನಿಂದ ನಾವು ಹೊಟ್ಟೆ ತುಂಬತೈತಿ ಅಂತ ನಾ ಆಸೆ ಹಿಡ್ದನ್ರಿ. ನಾನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಲೈಫ್ ಲಾಂಗ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಂಥ ಅರ್ನಿಂಗ್ ಎಷ್ಟಾಗಿದೆ ತೋರಿಸ್ತೀನಿ ನೋಡಿ. ಬನ್ನಿ ತೋರಿಸ್ತೀನಿ ನೋಡಿ. ಟೋಟಲಿ ಬಂತು ನೋಡಿ ಮಮ್ಮಿ ಎಷ್ಟಾಗಿದೆ ನಾನು ತೋರಿಸ್ತೀನಿ ನೋಡಿ. 3 0 9 9 5 3.44. ಓಕೆ, ಟೋಟಲ್ ಇದು ಎಷ್ಟಾಯ್ತು ಅಂದ್ರೆ 3,000 ಅಂದ್ರೆ 3 ಲಕ್ಷ. ಮೊದಲನೇದಾಗಿ ಎಲ್ಲ ನಮ್ಮೊಂದು ಕನ್ನಡ ಟೆಕ್ ಇಟ್ಸ್ ಫ್ಯಾಮಿಲಿ ಮೆಂಬರ್ಸ್ ಅದ್ರ ಜೊತೆಗೆ ಇಡೀ ನಮ್ಮ ಕರ್ನಾಟಕ ಜನ ಪ್ರತಿಯೊಬ್ಬರು ಕೂಡ ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾರೆ ಪ್ರತಿಯೊಬ್ಬರು ಕೂಡ ಥ್ಯಾಂಕ್ ಯು ಸೋ ಮಚ್. ಇದೇನು ನಮ್ಮ ತಾಯಿ ಜೊತೆ ಬಂದಿದ್ದಾರೆ ಕನ್ನಡ ಟೆಕ್ ಇಟ್ಸ್ ಅವರು. ಏನು ಸ್ಪೆಷಲ್ ಅಂತ ನೀವು ಕೇಳ್ಬೋದು. ಎಲ್ಲರಿಗೆ ಹೇಳ್ಬೇಕಾರೆ ಈ ಒಂದು ತುಂಬ ಅಂದ್ರೆ ತುಂಬ ಸ್ಪೆಷಲ್. ಏನಪ್ಪ ಸ್ಪೆಷಲ್ ಅಂದ್ರೆ ಹೇಳ್ಬೇಕಾರೆ ಪ್ರತಿಯೊಬ್ಬರ ಯೂಟ್ಯೂಬರ್ಸ್ ಒಂದು ಕನಸಾಗಿರುತ್ತೆ. ಏನಪ್ಪ ಕನಸು ಅಂದ್ರೆ ನಾನು ಕೂಡ ಒಬ್ಬ ಯೂಟ್ಯೂಬರ್ಸ್ ಆಗಬೇಕು, ನಾನು ಕೂಡ ನಮ್ಮ ತಾಯಿ ಜೊತೆ ವೀಡಿಯೋ ಮಾಡ್ಬೇಕಂತ ಪ್ರತಿಯೊಬ್ಬರು ಕನಸು. ಅದ್ರ ಜೊತೆಗೆ ಪ್ರತಿಯೊಬ್ಬರು ಕೂಡ ಯೂಟ್ಯೂಬ್ನಿಂದ ದುಡ್ಡು ಮಾಡಬೇಕು, ಅಷ್ಟು ಇಷ್ಟು ನಾನು ಕೂಡ ಯೂಟ್ಯೂಬ್ನಿಂದ ಅಮೌಂಟ್ ಮಾಡ್ಬೇಕಂತ ಪ್ರತಿಯೊಬ್ಬರಿಗೂ ಒಂದು ಕನಸಾಗಿರುತ್ತೆ. ಆದರೆ ಬಟ್ ಮೊದಲನೇಗೆ ಬಂದ್ಬಿಟ್ಟು ಎಲ್ಲ ನಮ್ಮ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಕೂಡ ನನಗೆ ಈ ಒಂದು ಹಿಡಿದ್ರೆ ನಮ್ಮ ತಾಯಿ ಜೊತೆಗೆ ಅದ್ರ ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬ ಅಂದರೆ ಒಂದು ಬಡತನ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ, ಮ್ಯಾಕ್ಸಿಮಮ್ ಒಂದು 100 ರೂಪಾಯಿ 200 ರೂಪಾಯಿ ಕೂಲಿ ಕೆಲಸ ಮಾಡುವಂಥ ವ್ಯಕ್ತಿ ಇವತ್ತು ಯೂಟ್ಯೂಬ್ನಿಂದ ಇಷ್ಟೆಲ್ಲ ಮಾಡಿದಾನೆ ಅಂದರೆ ಅದ್ರ ಜೊತೆಗೆ ನಮ್ಮ ಇಡೀ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ಹೇಳ್ಬೇಕಾರೆ ಈಗ ಸದ್ಯದಲ್ಲೇನು 2024 ಮುಗೀತು, 2025 ಸ್ಟಾರ್ಟ್ ಆಗ್ತಾಯಿದೆ. ನಾನು ನಿಮಗೆ ಈ ಒಂದು ಇಡೀ ನಮ್ಮ ಕನ್ನಡ ಟೆಕ್ ಇಟ್ಸ್ ಮೆಂಬರ್ಸ್ ಅದ್ರ ಜೊತೆ ಇಡೀ ನಮ್ಮ ನ್ಯೂ ಯೂಟ್ಯೂಬರ್ಸ್ ಎಲ್ಲರೂ ಕೂಡ ನನಗೆ ಇದು ಮೋಟಿವೇಶನ್ ಆಗಿರ್ಬೋದು. ಏನಪ್ಪ ನನ್ನೊಂದು ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದಂಥ ಈ 2024ರಲ್ಲಿ ಒಂದು ವರ್ಷದಲ್ಲಿ ನಾನು ಟೋಟಲಾಗಿ ಯೂಟ್ಯೂಬ್ನಿಂದ ಎಷ್ಟು ಅರ್ನ್ ಮಾಡಿದ್ದೀನಿ ಎಲ್ಲ ನಾನು ನಿಮಗೆ ಈ ಒಂದು ಕ್ಲಿಯರಾಗಿ ತೋರಿಸ್ಬಿಡ್ತೀನಿ. ನಮ್ಮ ತಾಯಿ ಬಾಯಲ್ಲಿಂದನೇ ಹೇಳಿಸ್ತೀನಿ ಎಷ್ಟು ಆಗಿದೆ, ಅರ್ನ್ ಮಾಡಿದ್ದೀನಿ, ಏನೆಲ್ಲ ಮಾಡಿದ್ದೀನಿ, ಮೇನ್ ಇಂಪಾರ್ಟೆಂಟ್ ಪ್ರತಿಯೊಬ್ಬರು ಕೂಡ ತೋರಿಸ್ತೀನಿ. ಮೇನ್ ಇಂಪಾರ್ಟೆಂಟ್ ಹೇಳ್ಬೇಕಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕೂಡ ಪ್ರತಿಯೊಬ್ಬರು ಕೂಡ ಸಪೋರ್ಟ್ ಮಾಡಿದ್ದಾರೆ. ಥ್ಯಾಂಕ್ ಯು ಎಲ್ಲರಿಗೂ. ನಿಮ್ಮ ಪ್ರೀತಿ ಸದಾಕಾಲ ಇದೇ ರೀತಿಯಲ್ಲೇ. ಮೇನ್ ಇಂಪಾರ್ಟೆಂಟ್ ನಮ್ಮ ತಾಯಿ ಜೊತೆ ನಾನು ಕೂಡ ನಮ್ಮ ತಾಯಿ ಜೊತೆ ಅಂದರೆ ನಮ್ಮ ತಾಯಿ ಕೂಡ ನನ್ನ ಜೊತೆ ಇದ್ದಾರೆ. ಮೇನ್ ಇಂಪಾರ್ಟೆಂಟ್ ಅವ್ರ ಬಾಯಲ್ಲೇ ಹೇಳಿಸ್ತೀನಿ ಎಲ್ಲ ನಾನು ಲೈಫ್ ರೂಪಾಯಿ ತೋರಿಸ್ತೇನೆ. ನಾನು ಟೋಟಲಿಗೆ ಎಷ್ಟು ಅರ್ನ್ ಮಾಡಿದ್ದೀನಿ 2024ರಲ್ಲಿ. ಒಬ್ಬ ಯೂಟ್ಯೂಬರ್ಸ್ ತುಂಬ ಜನ ಅನ್ಕೊಂಡಿರ್ತಾರೆ ಯೂಟ್ಯೂಬ್ನಲ್ಲಿ ಏನಾಗುತ್ತೆ ಅಂತ. ಅದ್ರ ಒಟ್ಟು ನಾನು ನಿಮಗೆ ಲೈವಲ್ಲೇ ತೋರಿಸ್ಬಿಡ್ತೀನಿ ಎಷ್ಟು ಅರ್ನ್ ಮಾಡಿದ್ದೀನಿ ಯೂಟ್ಯೂಬ್ನಿಂದ. ಪ್ರತಿಯೊಬ್ಬರು ಕೂಡ ಲೈವಲ್ಲೇ ತೋರಿಸ್ಕೊಂಡು ಅದಕ್ಕಿಂತ ಮುಂಚೆ ನಮ್ಮ ತಾಯಿ ಜೊತೆ ಒಂದು ಸ್ವಲ್ಪ ಎರಡು ಮಾತು ಮಾತಾಡ್ತಾರೆ. ಮಾತಾಡಿ. ನಮಸ್ಕಾರ ಎಲ್ಲರಿಗೆ. ನಮಸ್ಕಾರ ಎಲ್ಲರಿಗೆ ನಮಸ್ಕಾರ. ನಮ್ಮ ತಾಯಿ ಜಾಸ್ತಿ ಕ್ಯಾಮ್ರಾ ಮುಂದೆ ಮಾತಾಡಲ್ಲ, ನಿಮ್ಗೆಲ್ಲರಿಗೂ ಗೊತ್ತಿದೆ, ಯಾಕಂದರೆ ಭಯ ಪಡ್ತಾರೆ. ಮೇನ್ ಇಂಪಾರ್ಟೆಂಟ್ ಅಂದರೆ ನಾನು ನಿಮಗೆ ಅರ್ನಿಂಗ್ ತೋರಿಸ್ತೀನಿ. ಅರ್ನಿಂಗ್ ತೋರಿಸೋಕ್ಕಿಂತ ಮುಂಚೆ ಮೇನ್ ಇಂಪಾರ್ಟೆಂಟ್ ನಮ್ಮ ತಾಯಿಗೆ ಕೈಯಲ್ಲಿಂದ ಒಂದು 2 ಮಾತು ಕೇಳಿ. ಏನಪ್ಪ ಅಂದ್ರೆ ಯೂಟ್ಯೂಬ್ನಿಂದ ನಿನ್ನ ಮಗ ಯೂಟ್ಯೂಬ್ನಲ್ಲಿ ವೀಡಿಯೋ ಮಾಡ್ತಾ ಇದ್ದಾನೆ, ಜನರ ರಿಯಾಕ್ಷನ್ ಯಾವ ರೀತಿ ಇತ್ತು, ಯಾವ ರೀತಿ ಮಾತಾಡ್ತಾರೆ ನಿಮ್ಮ ಮುಂದೆ ಹೇಳೋ ಒಂದು ಸ್ವಲ್ಪ ಮಂದಿ. ಜನ ಮಾತಾಡ್ತಾರೆ, ಏನು ಹುಟ್ಟಿದವಾಗ ಏನು ಹೊಟ್ಟೆ ತುಂಬತೈತಿ, ಮತ್ತು ನಿನ್ನ ಮಗ ವಿಡಿಯೋ ಮಾಡ್ತಾನು, ಹಂಗೆ ಮಾಡ್ತಾನು, ಹಿಂಗೆ ಮಾಡ್ತಾನಂತ ಜನ ಎಷ್ಟೋ ಸಲ ಮಾತಾಡ್ತಾರೆ. ನಾ ಅದನ್ನು ನಂಬಿಲ್ರಿ. ನನ್ನ ಮಗ ನನಗೆ ಹೆಂಗೆ ಅದಾನ ಅನ್ನೋದು ನನಗೆ ಗೊತ್ತೈತ್ರಿ. ಇದೇ ಯೂಟ್ಯೂಬ್ದಿಂದ ನನ್ನ ಮಗ ನಾವು ಬಡವ್ರಿ, ಇದ್ರದಿಂದ ನನ್ನ ಮಗನಿಂದ ನಾವು ಹೊಟ್ಟೆ ತುಂಬತೈತಿ ಅಂತ ನಾ ಆಸೆ ಹಿಡ್ದನ್ರಿ. ಓಕೆ, ಇದೆಲ್ಲ ಅವ್ರು ಮಾತಾಡೋರಿಗೆಲ್ಲರಿಗೂ ಕೂಡ ಒಂದು ಲೈವಲ್ಲಿ ತೋರಿಸ್ಬಿಡ್ತೀನಿ. ಈ ವಿಡಿಯೋ ನೋಡ್ತಾ ಇರ್ತಾರೆ. ಮೇನ್ ಇಂಪಾರ್ಟೆಂಟ್ ಬಂದು ನಾನು ನಿಮಗೆ ತೋರಿಸ್ತೀನಿ. ಮಮ್ಮಿ ನೀನು ಇಲ್ಲೇ ಬನ್ನಿ ಲೈವಲ್ಲಿ ತೋರಿಸು. ಇದು 7 ಡೇಸ್ ಅರ್ನಿಂಗ್ ಕಾಣ್ತಾ ಇದೆ, 7 ದಿನದು. ಓಕೆ, ಈಗ ನಾನು ನಿಮಗೆ ನೋಡಿ ಒಂದು ಲಾಸ್ಟ್ ಎಷ್ಟು ಒಂದು ಲೈಫ್ ಟೈಮ್ ಅಂದರೆ ಮೇನ್ ಇಂಪಾರ್ಟೆಂಟ್ ನಾನು ಒಂದು ವರ್ಷದ ಅರ್ನಿಂಗ್ ತೋರಿಸ್ಬಿಡ್ತೀನಿ. ಲಾಸ್ಟ್ 365 ಡೇಸಿಂದು ಸ್ವಲ್ಪ ಕ್ಯಾಮ್ರಾ ಮುಂದೆ ನೋಡಿ ಎಷ್ಟಾಗಿದೆ ಟೋಟಲ್. ಮಮ್ಮಿ ನೋಡಿ ನಾ ಹೇಳ್ತೀನಿ ನೋಡ್ಕೊಳ್ಳಿ. ನೋಡಿ 5 1 4 9. ಇದು ಕೇವಲ ಒಂದು ವರ್ಷದ ಅರ್ನಿಂಗ್ ಎಷ್ಟಾಗಿದೆ 55,149. ಎಷ್ಟು 55,149 ಇದು. ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ನಾನು ಲೈಫ್ ಲಾಂಗ್ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿದಂಥ ಅರ್ನಿಂಗ್ ಎಷ್ಟಾಗಿದೆ ತೋರಿಸ್ತೀನಿ ನೋಡಿ. ಬನ್ನಿ ತೋರಿಸ್ತೀನಿ ನೋಡಿ. ಟೋಟಲಿ ಬಂತು ನೋಡಿ ಮಮ್ಮಿ ಎಷ್ಟಾಗಿದೆ ನಾನು ತೋರಿಸ್ತೀನಿ ನೋಡಿ. 3 0 9 9 5 3.44. ಓಕೆ, ಟೋಟಲ್ ಇದು ಎಷ್ಟಾಯ್ತು ಅಂದ್ರೆ 3,000 ಅಂದ್ರೆ 3,09,953 ರೂಪಾಯಿ. ಎಷ್ಟಾಯ್ತು? 3,09,953 ರೂಪಾಯಿ. ನೋಡಿ ಅವ್ರಿಗೆ ಆ್ಯಕ್ಚುಲಿ ಬಂದ್ಬಿಟ್ಟು ನೋಡ್ಬೋದು ಇಷ್ಟು ಅರ್ನ್ ಮಾಡಿದ್ದೀನಿ ನೋಡಿ. ಇಲ್ಲಿ ನೀವು ತೋರಿಸ್ತಾ ಇದ್ದೀನಿ ನೋಡಿ ಲೈವಲ್ಲಿ ಎಷ್ಟಾಗಿ ಅರ್ನ್ ಮಾಡಿದ್ದೀನಿ. 3,09,953 ರೂಪಾಯಿ. ಇಷ್ಟೆಲ್ಲ ಅರ್ನ್ ಮಾಡಿದ್ದೀನಿ. ಯಾವ ರೀತಿ ಅನಿಸ್ತಿದೆ ಈ ಜನರಿಗೆ ಹೇಳೋದಾದ್ರೆ ಯಾವ ರೀತಿ ಹೇಳ್ತೀರಾ? ಇದು ಮಗ ಒಟ್ಟ ಏನು ದಂಧೆಗೆ ಮಾಡಿ ಒಂದು 4 ರೂಪಾಯಿ ಗೊಳೆ ಮಾಡ್ಯಾನು. ಅದೇನ ಮಂದಿ ಮಾತು ಕೇಳಿ ನನ್ನ ಮಗ ಏನ ಹಾಳು ಮಾಡಿಲ್ಲ. ನನ್ನ ಮಗಂದ ನನಗೆ ಸರಿ ಅನ್ಸೈತ್ರಿ.
ಇದೇ ರೀತಿಲಿ ನನ್ನ ಮಗ್ ಎಲ್ಲರೂ ನೀವು ಸಪಾಟ್ ಕೊಡ್ಬೇಕು ರೀ. ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಇದ್ದಂಥ ಒಬ್ಬ ವ್ಯಕ್ತಿ ಸಣ್ಣ ಪುಟ್ಟ ವಿಡಿಯೋ ಮಾಡ್ಕೊಂಡು ಇವತ್ತು 3 ಲಕ್ಷ ಒಂದು ಸೋಷಿಯಲ್ ಮೀಡಿಯಾದಿಂದ 3 ಲಕ್ಷ ಯಾರು ಮಾಡಿದ್ದೀನಿ ಲೈವ್ ಪ್ರೂಫ್ ತೋರಿಸ್ತಾ ಇದ್ದೀನಿ ನೋಡಿ. ನಿಮ್ಮ ಕನ್ನಡ ಟಿಕೆಟ್ಸ್ ಮೆಂಬರ್ಸ್ ಪ್ರತಿಯೊಬ್ಬರು ನೋಡ್ಕೊಳ್ಳಿ. 3 ಲಕ್ಷ ಯಾರು ಮಾಡಿದ್ದೀನಿ. ಈ 3 ಲಕ್ಷ ಅನ್ನೋದಕ್ಕೆ ಇಷ್ಟೇ ಒಂದು ಓಲ್ಡ್ ಆಧಾರ್ ಬಟ್ ಅದನ್ನು ಅರ್ನ್ ಮಾಡ್ಬೇಕ್ರೆ ಕಷ್ಟ. ನಿಮ್ಗೆಲ್ಲರಿಗೂ ಕೂಡ ಗೊತ್ತಿದೆ ಆ್ಯಕ್ಚುಲಿ ಬಂದ್ಬಿಟ್ಟು. ಇದು ನಂದು 2024 ಟೋಟಲ್ ಅರ್ನ್ ಮಾಡಿದೆ. ಎಷ್ಟು ಒಂದು ವರ್ಷದ 55,000 ಮೇಲ್ಗಡೆ ನಾನು ಅರ್ನ್ ಮಾಡಿದ್ದೀನಿ. ಅದ್ರ ಜೊತೆಗೆ ಪ್ರಮೋಷನ್ ಆ್ಯಕ್ಚುಲಿ ಬಂದ್ಬಿಟ್ಟು ನಾನು ಪ್ರಮೋಷನ್ ಮಾಡಿಲ್ಲ. ಎಲ್ಲರಿಗೂ ಬೇಕಾದ್ರೆ ಪ್ರಮೋಷನ್ ಅರ್ನ್ ಮಾಡಿದ್ರೆ ಜಾಸ್ತಿ ಆಗುತ್ತೆ. ಟೋಟಲಾಗಿ ನಾನು ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗಿದೆ ಅಂದರೆ ಎಷ್ಟು ಅರ್ನ್ ಮಾಡಿ ಟೋಟಲಾಗಿ ಬಂದ್ಬಿಟ್ಟು 3 ಲಕ್ಷ. 3 ಲಕ್ಷ ಅಂದರೆ ಒಂದು ಐಫೋನ್ ತೊಗೊಂಡೆ, ಒಂದು ಮೊಬೈಲು ಎಲ್ಲ ಸೆಟಪ್ ರೂಮು ಯಾವ ರೀತಿ ಅಂದರೆ ಇದೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ನಿಂದ. ಆ್ಯಕ್ಚುಲಿ ಬಂದ್ಬಿಟ್ಟು ನಮ್ಮ ಮೇನ್ ಇಂಪಾರ್ಟೆಂಟ್ ಎಲ್ಲರಿಗಿಂತ ಸಪೋರ್ಟ್ ಕೊಟ್ಟಿದ್ರೆ ಹೆಚ್ಚಂದ್ರೆ ನಮ್ಮ ಫ್ಯಾಮ್ಲಿ, ನಮ್ಮ ತಾಯಿಯ ಮೇನ್ ಇಂಪಾರ್ಟೆಂಟ್ ಸಪೋರ್ಟ್ ಕೊಟ್ಟಿದ್ದಾರೆ. ಅವರಿಗೆ ಥ್ಯಾಂಕ್ ಯು ಸೊ ಮಚ್ ಹೇಳ್ಬೇಕು. ಯಾಕಂದರೆ ಎಜುಕೇಷನ್ ಟೈಮ್ದಲ್ಲಿ ಅವರಿಗೆ ನನಗೆ ತುಂಬ ಬೆಂಬಲ ಆಗಿದ್ದರು. ತುಂಬ ಮಾತಾಡಿದ್ರು ನನ್ನ ಬಗ್ಗೆ. ತುಂಬ ಜನ ಮಾತಾಡಿದ್ರು ಕೂಡ ಕೇರ್ ಮಾಡಲಿಲ್ಲ. ಎಷ್ಟೋ ಜನ ಕೀಳಾಗಿ ಮಾತಾಡಿದ್ರು. ಆದರೂ ಕೂಡ ನಮ್ಮ ತಾಯಿ ನನಗೆ ತುಂಬ ಸಪೋರ್ಟ್ ಮಾಡಿದ್ರು. ಮೇನ್ ಇಂಪಾರ್ಟೆಂಟ್ ಅವರಿಗೆ ನಾನು ಚಿರಋಣಿ ಆಗಿರ್ಬೇಕು. ಯಾಕಂದರೆ ಅವರು ಮುಂದಿನ ಜನ್ಮದಲ್ಲಿ ಏನಾದರೂ ಹುಟ್ಟಿದರೆ ಅವ್ರ ಕಾಲಲ್ಲಿ ಅಂದರೆ ಅವ್ರ ಕಾಲು ಚಪ್ಪಲಾಗಿ ಹುಟ್ಟಬೇಕು. ಆ ರೀತಿಯ ದೇವ್ರನ್ನ ನಾನು ಬಿಡ್ಕೋತೀನಿ ಆ್ಯಕ್ಚುಲಿ ಉಂಟು. ಯಾಕಂದರೆ ಅವ್ರು ಕೊಟ್ಟಂಥ ಪ್ರೀತಿ, ಅವರು ಕೊಟ್ಟಂಥ ನನ್ನ ಮೇಲೆ ಇಟ್ಟಂಥ ನಂಬಿಕೆ ಇವತ್ತು ನಾನು ಎಷ್ಟು 3 ಲಕ್ಷ ಅರ್ನ್ ಮಾಡಿದ್ದೀನಿ. 3 ಲಕ್ಷ ಅಲ್ಲ ಆ್ಯಕ್ಚುಲಿ ಉಂಟು. ಎಲ್ಲರೂ ಅನ್ನಿಸ್ತಿರ್ತಾರೆ, ಎಲ್ಲರೂ ಒಂದೊಂದು ಮಾತಾಡ್ತಾರೆ. ಏನಪ್ಪ ಮಣಿ ಬಿಟ್ಟು ಬಂದಿದ್ರೆ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ. ಮಾತಾಡೋರೆಲ್ಲ ತುಂಬ ಜನ ಮಾತಾಡ್ತಾರೆ. ಆದ್ರೆ ಬಟ್ ಇಲ್ಲಿ ಬಂದು ಮೆರಿಬೇಕು. ಯಾಕಂದರೆ ಒಂದು ಟೈಮ್ನಲ್ಲಿ ಏನೂ ಇರಲಿಲ್ಲ, ಇವಾಗ ಎಲ್ಲ ಇದೆ. ಅದೇ ಎಲ್ಲಿಂದ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ನಿಂದ. ಈಗ ನಮ್ಮ ತಾಯಿ ಕೂಡ ಆರಾಮಾಗಿ ಖುಷಿಯಾಗಿದ್ದಾರೆ ನಮ್ಮ ಜೊತೆ. ಏನು ಬೇಕು ನಮಗೆ ಜೀವನದಲ್ಲಿ ನಿಮ್ಮ ಪ್ರೀತಿ, ನಮ್ಮ ಇಡೀ ಕರ್ನಾಟಕ ಜನರ ಸಪೋರ್ಟ್ ಇದೆ. ಎಲ್ಲರಿಗೂ ಹೇಳೋದು ಇಷ್ಟ. ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗೆ ಹೇಳೋದಿದ್ರೆ ಏನು ಸಪೋರ್ಟ್ ಮಾಡಿ ಅಂದ್ರೆ ಹೆಂಗೆ ಇದೇ ಸಪೋರ್ಟ್ ಮಾಡಿರಿ. ನನ್ನ ಮಗ್ ಇದೇ ಸಪೋರ್ಟ್ ಮಾಡಿರಿ ಕರಿ. ಇದೇ ಇಡುವೆ ಅಂದ್ರೆ ನನ್ನ ಮಗ್ಗ ಒಂದೊಂದು ಟೈಮ್ದಾಗ ಕರೆಂಟ್ ಪ್ರಾಬ್ಲಮ್, ನನ್ನ ಮಗ್ಗ ಒಂದು ದೂಷನ್ಯಾಗ ಊಟ ಮಾಡಂಗಿಲ್ಲ. ಇದನ್ನೆಲ್ಲ ಭಾಳ ಕಷ್ಟ ಐತ್ರಿ ನನ್ನ ಮಗ್ಗ. ಇದೇ ರೀತಿಲೇ ನೀವು ಎಲ್ಲರೂ ಸಪೋರ್ಟ್ ಮಾಡಿರಿ ನನ್ನ ಮಗ್. ಎಲ್ಲರಿಗೂ ಹೇಳೋದು ಇಷ್ಟ. ಎಲ್ಲ ತಾಯಿಂದರು ಮೇನ್ ಇಂಪಾರ್ಟೆಂಟ್ ಹೇಳೋದು, ಅವ್ರ ಮಗ ಹಿಂಗೆ ಇರಲಿ ಏನೇ ಇರಲಿ ಆದ್ರೆ ಬಟ್ ಮೇನ್ ಕೇರ್ ಮಾಡೋದೇನೆಂದ್ರೆ ಸರಿಯಾದ ಟೈಮ್ ಊಟ ಮಾಡಿದಾನ, ಮಲಗಿದಾನ ಇಲ್ವಾ ಅಂದರೆ ಅನ್ನೋದಕ್ಕೆ ಮಾತ್ರ ಅನಿಸುತ್ತೆ. ತಾಯಿ ಅಂತ ತಾಯಿ ಎಷ್ಟು ಕೇರ್ಲೆಸ್ ಮಾಡ್ತಾಳೆ ಅಂದರೆ ಬೆಳ್ತಕ್ಕ ನಿದ್ದೆ ಇರೋದಿಲ್ರಿ ಅವಾಗ. ಇದೇ ಇಡುವೆ ಮಾಡ್ತಾಳ್ರಿ, ಮಾಡಿ ಬೆಳ್ತಕ್ಕ ನಿದ್ದೆ ಇರೋದಿಲ್ಲ. ಒಂದು 4 ಗಂಟೆಗೆ ಎಲ್ಲಾರ ಒಂದು ತಾಸು ಮುನ್ಕೋತಾನ್ರಿ. ಇಡುವೆ ಅಂದ್ರು ಇದೂ ಸಾಮಾನ್ಯ ಇಡುವೆ ಅಲ್ರಿ. ನನ್ನ ಮಗ ಎಷ್ಟು ಕಷ್ಟಪಟ್ಟನ್ರಲ್ಲ ನನಗೆ ಗೊತ್ತ್ರಿ. ಇದು ನನ್ನ ಎಷ್ಟೋ ಜನ ನನಗೆ ಅಂದಾರ, ನಿನ್ನ ಮಗ ಇಡುವೆ ಮಾಡ್ತಾನೋ, ಹಂಗೆ ಮಾಡ್ತಾನೋ, ಹಿಂಗೆ ಮಾಡ್ತಾನೋ, ಯಾಳು ಮಾಡ್ತಾನೋ, ನೀವು ಬಂದು ನಿಂತವ್ರು ಅದೇರಿ ಅಂತ ಎಷ್ಟೋ ಜನ ಅಂದಾರ. ನಾ ಯಾವುದೂ ಕೇರ್ ಹಾಕಿಲ್ರಿ. ನನ್ನ ಮಗ ಇದೇ ನೀವು ಎಲ್ಲರೂ ಸಪೋರ್ಟ್ ಕೊಟ್ರಿ ಅಂದ್ರೆ ಇದೇ ಇಡುವೆ ಮೇಲೆ ನಾವು ಹೊಟ್ಟೆ ತುಂಬ್ಕೋಬೋದ್ರಿ. 4 ಮಕ್ಕಳ್ರಿ. ಒಟ್ಟಾಗಿ ನಾವು 4 ಜನ. ಒಂದು ಕುಟುಂಬ ನಡೆಸ್ಬೇಕು ತುಂಬ ಕಷ್ಟ. ಇರಲಿ ಏನು ಮಾಡೋದು, ಎಲ್ಲ ನಿಮ್ಮ ಪ್ರೀತಿ ಸಪೋರ್ಟಿಗೆ ನಾನು ಇದೆ ಯಾವುದೂ ಕೇರ್ ಮಾಡಲ್ಲ. ಎಷ್ಟು ವರ್ಕ್ ಇದೇ ಸಪೋರ್ಟ್ ಎಲ್ಲರೂ ನೀವು ನನ್ನ ಮಗ ಕೈ ಜೋಡಿಸ್ಬೇಕ್ರಿ. ಎಲ್ಲರಿಗೂ ಹೇಳೋದು ಒಂದೇ, ಎಲ್ಲ ತಾಯಿಂದರು ಇರಲಿ ಎಲ್ಲರೂ ಒಂದು ಕನಸು, ಅವನ ಮಗ ಏನೇ ಮಾಡಲಿ ಜೀವನದಲ್ಲಿ ಸಕ್ಸಸ್ ಆಗಬೇಕು. ಅದಕ್ಕೋಸ್ಕರ ಹೇಳ್ತೀನಿ ಪ್ರತಿಯೊಬ್ಬರಿಗೆ ಕಷ್ಟಪಡಿ, ಯಾವುದೇ ಕಾರಣಕ್ಕೂ ಬಿಡೋಕೋಬೇಡಿ. ಈಗ ನೀವು ನೋಡಿದ್ರಲ್ಲ, ಒಬ್ಬ ಮಿಡಲ್ ಕ್ಲಾಸ್ ಕುಟುಂಬದಲ್ಲಿ ಹುಟ್ಟಂಥ ಹುಡುಗ ಸಡನ್ನಾಗಿ ಒಂದು ಮೊಬೈಲ್ ತೊಗೋಷ್ಟು ಕೆಪಾಸಿಟಿಲ್ಲ. ಇವತ್ತು ಒಂದು ಐಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ಕೈಯಲ್ಲಿ 2-3 ವಿಡಿಯೋ ಮೊಬೈಲ್ ಹಿಡ್ಕೊಂಡಿದ್ದೀನಿ, ಒಳ್ಳೆ ಶರ್ಟ್ ಹಾಕಿದ್ದೀನಿ, ಒಳ್ಳೆ ಮೈಕ್ ಹಾಕಿದ್ದೀನಿ. ಎಲ್ಲಿಂದ? ಎಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ನಿಂದ. ಇವತ್ತು 3 ಲಕ್ಷ ಅಂದರೆ ಅದು ಅನ್ನೋದಕ್ಕೆ ಒಂದೇ ಮಾತು, 3 ಲಕ್ಷ ಅಂದರೆ ಅದನ್ನ ದುಡಿಬೇಕಾದ್ರೆ ನಾವು ಎಷ್ಟೋ ಕಷ್ಟಪಡ್ಬೇಕು ಆ್ಯಕ್ಚುಲಿ ಉಂಟು. ಎಲ್ಲರಿಗೂ ಹೇಳ್ತೀನಿ, ಪ್ರತಿಯೊಬ್ಬರು ಹೇಳ್ತಾಯಿದ್ದೀನಿ, ಯೂಟ್ಯೂಬ್ನಲ್ಲಿ ನಿಮಗೆ ಲೈಫ್ ಲಾಂಗ್ ಇದೆ. ಯೂಟ್ಯೂಬ್ನಲ್ಲಿ ನಿಮ್ಮ ಜೀವನನೇ ಬದಲಾಗುತ್ತೆ. ಎಲ್ಲರಿಗೂ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಕೆಲವೊಂದಷ್ಟು ಜನರಿಗೆ ಮಾತಾಡೋಕ್ಕಾಗಲ್ಲ, ಭಯ ಆಗುತ್ತೆ. ಅದ್ರ ಬಿಟ್ಟು ಎಲ್ಲರಿಗೂ ಹೇಳೋದು ಇಷ್ಟ. ನನಗೆ ಎಲ್ಲರಿಗೂ ಮೋಟಿವೇಶನ್ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳ್ತಾ ಇದ್ದೀನಿ. ನಾನು ನಿಮಗೆ ಜೀವನದಲ್ಲಿ ನೀವು ಏನಾದರೂ ಸಾಧನೆ ಮಾಡ್ಬೇಕಪ್ಪ ಅಂದ್ರೆ ಮೇನ್ ಇಂಪಾರ್ಟೆಂಟು ಇನ್ನೊಬ್ಬರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಕೆಲಸ ನೀವು ಮಾಡಿ, ಒಂದಲ್ಲ ಒಂದಿನ ಬರ್ತೀರಾ. ಈಗ ನೀವು ನೋಡಿದ್ರಲ್ಲ ನಮ್ಮ ತಾಯಿ ಆರಾಮಾಗಿ ಇಲ್ಲಿದ್ದಾರೆ ಮಾತಾಡ್ತಿದ್ದಾರೆ. ಅವ್ರು ಮಾತಾಡೋಕ್ಕೆ ಆ್ಯಕ್ಚುಲಿ ಕನ್ನಡನೂ ಸ್ಪಷ್ಟ ಅಂದರೆ ಕನ್ನಡ ನಾವು ಇದನ್ನು ಮಾತಾಡಲ್ಲ ಜಾಸ್ತಿ. ಲ್ಯಾಂಗ್ವೇಜು ತೆಲುಗು ಮಾತಾಡ್ತೀವಿ. ಅದ್ರ ಬಿಟ್ಟು ನಾನು ಕನ್ನಡದಲ್ಲಿ ಮಾತಾಡಿದ್ದೀನಿ. ತುಂಬ ಜನ ನನಗೆ ಕೂಡ ಅಂದಿದ್ರು, ಏನಪ್ಪ ಅಂದರೆ ಕನ್ನಡದಲ್ಲಿ ವೀಡಿಯೋ ಮಾಡ್ತಾರೆ, ಕರ್ನಾಟಕದವ್ರು ನಿಮಗೆ ಯಾರು ಸಪೋರ್ಟ್ ಮಾಡ್ತಾರೆ, ಅದು ಮಾಡ್ತಾರೆ ಇದು ಮಾಡ್ತಾರೆ. ತುಂಬ ಜನ ಕಮೆಂಟ್ ಬಾಕ್ಸಲ್ಲಿ ಕೂಡ ಹಾಕಿದ್ರು. ಅವ್ರಿಗೆಲ್ಲರಿಗೂ ಹೇಳ್ತಾ ಇದ್ದೀನಿ, ಇದ್ರ ಮುಂದೆ ಸಪೋರ್ಟ್ ನನಗೆ ಏನೂ ಬೇಡ. ಈಗೇನಿದೆಲ್ಲ ಒಳ್ಳೆ ರೀತಿಯಲ್ಲಿದೆ. ಎಲ್ಲಿ ಹೋದ್ರು ಕೂಡ ನಾನು ಮಾತಾಡ್ತಾರೆ, ನಮ್ಮ ತಾಯಿ ಎಲ್ಲೇ ನೋಡಿದ್ರು ಕೂಡ ಮಾತಾಡ್ತಾರೆ. ಇದ್ರ ಮುಂದೆ ನಮಗೆ ಪ್ರೀತಿ ಏನು ಬೇಕಾಗಿದೆ? ಈ ದುಡ್ಡು ಎಷ್ಟೋ ಇರಲಿ, ದುಡ್ಡು ಬರಲಿ ಅಂದ್ರೆ ನಡೀತಾ. ಈಗ ಸಡನ್ ಸ್ವಲ್ಪ ನನ್ನ ಪ್ರಾಬ್ಲಮ್ ಆಗಿದೆ. ಒಂದು 6 ಮಂತಿಂದ ಆ್ಯಕ್ಚುಲಿ ಬಿಟ್ಟು 2 ಮಂತಿಗೆ ಒಂದು ಪೇಮೆಂಟು ಈ ರೀತಿ ಆಗ್ತಾಯಿದೆ. ಯಾಕಂದರೆ ಸ್ವಲ್ಪ ವ್ಯೂಸ್ ಡೌನ್ ಆಗಿದೆ. ಯಾಕಂದರೆ ಯೂಟ್ಯೂಬಲ್ಲಿ ಅಪ್ ಡೌನ್ ಎಲ್ಲರಿಗೂ ಇರೋದೇ ಕಾಮನು. ಯೂಟ್ಯೂಬಲ್ಲಿ ಒಂದಿನ ಓಡ್ತೇವೆ, ಒಂದಿನ ಇಡೋಲ್ಲ. ಅದ್ರ ಒಟ್ಟು ಏನು ಮಾಡೋದು, ಅದಕ್ಕೆಲ್ಲ ನಿಮ್ಮ ಪ್ರೀತಿ ನಿಮ್ಮ ಸಪೋರ್ಟ್ ಇದ್ದರೆ ಸಾಕು. ಅದೇನು ನಾವು ಏನೂ ಕೇರ್ ಮಾಡಲ್ಲ.
ಈಗ ನಮ್ಮ ತಾಯಿ ಕೂಡ ಇಲ್ಲಿದ್ದಾರೆ. ಆ್ಯಕ್ಚುಲಿ ಮಟ್ಟ ಅವರು ಬರಲ್ಲ, ನನಗೆ ಮಾತಾಡೋಕ್ಕೆ ಬರಲ್ಲ ಅಂತ ಹೇಳ್ತಾ ಇದ್ರು. ಆದ್ರೆ ಬಟ್ ಹಂಗೂ ಕೂಡ ಬಂದಿದ್ದಾರೆ. ನೋಡಿ ಯಾವ ಜನರ ಎಷ್ಟು ಪ್ರೀತಿ ನೋಡ್ಬೋದು. ಅದಕ್ಕೋಸ್ಕರ ಎಲ್ಲರಿಗೆ ಪ್ರತಿಯೊಬ್ಬರಿಗೆ ಹೇಳೋದೇ ಮನವಿ ಮಾಡ್ಕೋತೀನಿ, ಎಲ್ಲರಿಗೆ ರಿಕ್ವೆಸ್ಟ್, ದಯವಿಟ್ಟು ಈ ಒಂದು ಟೈಮ್ದಲ್ಲಿ ನಿಮ್ಮೊಂದು ಸಪೋರ್ಟ್ ನನಗೆ ತುಂಬ ಬೇಕು. ಇದೇ ರೀತಿ ಸಪೋರ್ಟ್ ಇರಲ್ಲ, ಆದಷ್ಟು ಬೇಗ 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆಗಲಿ. 100K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದರೆ ಸ್ಪೆಷಲಾಗಿ ಒಂದು ನಿಮಗೋಸ್ಕರ ಒಂದು ಹೊಸ ನೀವು ಟಾಪಿಕ್ ತರ್ತೀನಿ. ಆ ಟಾಪಿಕ್ಕು ನನ್ನ ಕನಸಾಗಿದೆ, ಎಷ್ಟೋ ದಿನಗಳಿಂದ ಕನಸು ಕಟ್ಟಿದ್ದೀನಿ. ಆ ಟಾಪಿಕ್ಗೋಸ್ಕರ ಕಷ್ಟಪಡ್ತಾ ಇದ್ದೀನಿ. ಈಗಲೂ ಕೂಡ ಆ ಟಾಪಿಕ್ ನೆನ್ಸ್ ಮಾಡ್ತೀನಿ. ಅದು ಡ್ರೀಮ್ ಏನಿದೆ ಅಂತ ನಾನು ನಿಮಗೆ ಹೇಳ್ತೀನಿ. ಪ್ರತಿಯೊಬ್ಬರು ಹೇಳೋದು ಇಷ್ಟೇ, ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಕೂಡ ಡೈಲಿ ವೀಡಿಯೋ ಮಾಡಿ ಒಳ್ಳೆ ರೀತಿಯಲ್ಲಿ ವೀಡಿಯೋ ಅಪ್ಲೋಡ್ ಮಾಡಿ. ಎಲ್ಲರಿಗೂ ಹೇಳೋದು ಇಷ್ಟೇ, ಪ್ರತಿಯೊಬ್ಬರು ಕೂಡ ನಮ್ಮ ತಾಯಿ ಕಡೆಯಿಂದ, ನನ್ನ ಕಡೆಯಿಂದ, ಎಲ್ಲ ನಮ್ಮ ಕುಟುಂಬ ಕಡೆಯಿಂದ ಎಲ್ಲರಿಗೂ ಹೇಳ್ತಾನೆ. ಎಲ್ಲರಿಗೂ ಆಲ್ ದ ಬೆಸ್ಟ್. ಎಲ್ಲರೂ ಒಳ್ಳೆ ಯೂಟ್ಯೂಬ್ ಕ್ರಿಯೇಟರ್ಸ್ ಆಗಲಿ. ಇನ್ನೇನು 2025 ಬರ್ತಾಯಿದೆ. ಪ್ರತಿಯೊಬ್ಬರು ಕೂಡ ನೀವು ಕೂಡ ಯೂಟ್ಯೂಬರ್ಸ್ ಆಗಿ, ಯೂಟ್ಯೂಬರ್ಸ್ನಲ್ಲಿ ನಾವು ಎಲ್ಲರೂ ಯೂಟ್ಯೂಬರ್ಸೇ, ಯಾರೂ ಇಲ್ಲ. 0 ಸಬ್ಸ್ಕ್ರೈಬರ್ಸ್ ಕೂಡ ನೀವು ಯೂಟ್ಯೂಬರ್ಸ್, ನಾನು ಕೂಡ ಯೂಟ್ಯೂಬರ್ಸ್. ಆದ್ರೆ ಬಟ್ ಹೇಳೋದು ಎಲ್ಲರಿಗೂ ಒಂದೇ ರಿಕ್ವೆಸ್ಟು, ಎಲ್ಲರೂ ಕೂಡ ಕಷ್ಟಪಡಿ, ಒಳ್ಳೆಯದೇ ಆಗುತ್ತೆ. ಪ್ರತಿಯೊಬ್ಬರು ಕೂಡ ಮುಂದೆ ಇವತ್ತು ನಾನು 3 ಲಕ್ಷ ಯಾರು ಮಾಡಿದ್ರು, ಡಬಲ್ ಅರ್ನ್ ಮಾಡ್ತಾರೆ, ಎಷ್ಟೋ ಜನ ಮಾಡ್ತಾಯಿದ್ದಾರೆ. ಅದ್ರ ಬಟ್ ಯಾರೂ ಹೇಳಲ್ಲ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಿಮ್ಗೆ ಎಲ್ಲರಿಗೂ ಮೋಟಿವೇಶನ್ ಸಿಗಬೇಕಂತ. ಏನೋಲ್ಲ, ತುಂಬ ಸಿಂಪಲ್. ನಾನು ನಿಮಗೆ ಈ ಒಂದು ಕ್ಲಿಯರ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಮತ್ತೊಮ್ಮೆ ನಮ್ಮ ತಾಯಿ ಜೊತೆ ಲಾಸ್ಟಿಗೆ ಎಂಡಿಗೆ ಅವ್ರಿಗೆ ಮಮ್ಮಿ ಏನಾದರೂ ಹೇಳೋದಿದ್ರೆ ಹೇಳ್ಬಿಡಿ. ಇದೇ ನಮಸ್ಕಾರ ನಿಮ್ಗೆ ಎಲ್ಲರಿಗೆ. ನನ್ನ ಮಗ್ಗ ಈಗೇನು ಸಪೋರ್ಟ್ ಕೊಟ್ಟಾರಲ್ಲ, ಇದೇ ರೀತಿನೇ ನನ್ನ ಮಗ್ಗ ಸಪೋರ್ಟ್ ಕೊಡ್ರಿ. ಮತ್ತು ಇದೇ ರೀತಿನೇ ನನ್ನ ಮಗ್ಗ ಹಂಗೆ ಮುಂದೆ ಉರ್ಸ್ರಿ. ನಿಮ್ದ ಕೈ ಜಡ್ರಿ. ಯಾಕೆ ಕಷ್ಟ, ತುಂಬ ಕಷ್ಟಪಟ್ಟು, ಭಾಳ ಕಷ್ಟ ಆಗತೈತಿ ರೀ ನಿಮ್ಮ ಮಗ್ಗ. ಅಂದರೆ ಒಂದು ಮಿಡಲ್ ಕ್ಲಾಸ್ ಕುಟುಂಬ, ಇಲ್ಲಿ ಬಿಟ್ಟು ಮನೆ ಬಿಟ್ಟು ಇಲ್ಲಿ ಬಂದು ಮಿಸ್ತಾಯಿದ್ದೀವಿ ನಾವು. ತುಂಬ ಪ್ರಾಬ್ಲಮ್ಮು ಆ್ಯಕ್ಚುಲಿ ಇರಲಿ, ಅದೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗಲಿ, ನೋಡೋಣ ಅದು ಮುಂದೆ. ಅದ್ರ ಬಟ್ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನನ್ನ ಲೈಫಲ್ಲಿ ನೀವು ಅನಿಸ್ತಾ ಇರುತ್ತೆ ಕನ್ನಡ ಟಿಕೆಟ್ಸ್ ಅವ್ರು ಹಂಗಿದ್ದಾರೆ ಹಿಂಗಿದೆ ಅಂತ. ನನ್ನ ಲೈಫಲ್ಲಿ ನಾವು ಪಡ್ತಾರೋ ಕಷ್ಟ ನನಗೆ ಗೊತ್ತು, ನಮ್ಮ ತಾಯಿಗೆ ಗೊತ್ತು. ಬೇರೆದವ್ರಿಗೆ ಏನು ಗೊತ್ತಾಗುತ್ತೆ, ಇರಲಿ, ಅದೆಲ್ಲ ಏನು ಬೇಡ. ಈಗ ಸಾರಿ ಕಲ್ತು ನನ್ನ ಮಗ ಎಲ್ಲ ಪೇಪರ್ ಬಿಟ್ಟಿದ್ದೇನೆಲ್ಲ ಇದನ್ನ ಹಿಡಿಯೋ ಮಾಡಾಕತ್ತೇನ್ರಿ. ಇದು ಮಾಡಿ ತಕ್ಕ ನನಗೆ ಮಂದಿ ಅನ್ನೋ ತಕ್ಕ ನನಗೆ ಇದು ಸಾರ್ಥಕ ಆಗ್ಬೇಕ್ರಿ. ನಿಮ್ದಿಂದ ನನ್ನ ಮಗ ಮುಂದಾಗಬೇಕು. ಎಲ್ಲ ಪ್ರತಿಯೊಬ್ಬರು ಕೂಡ ನಿಮ್ಮ ಸಪೋರ್ಟ್ ಇದೇ ರೀತಿ ಇರಲಿ ಅಂತ ಈ ಒಂದು ಮುಗಿಸ್ತೀನಿ. ಈ ಒಂದು ಮುಗಿಸೋಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕಂಟಿಗೆ ಸ್ಪೆಂಬರ್ಸ್ ಎಲ್ಲ ಇರ್ತೀನಿ. ಇನ್ನೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಕ್ಕಳಾಗಿ ಪಕ್ಕದ ಬಟನ್ ಟನ್ನದ ಕ್ಲಿಕ್ ಮಾಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ. ಈ ಒಂದು ಪ್ರತಿಯೊಬ್ಬ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಗ್ರೂಪ್ಸ್ ಆಗಿರ್ಬೋದು, ಪ್ರತಿಯೊಂದು ಎಲ್ಲ ಕಡೆ ಶೇರ್ ಮಾಡಿ ಸ್ಟೋರಿ ಹಾಕೊಳ್ಳಿ ಅಂತ ಇವತ್ತು ಮುಗಿಸ್ತೀವಿ. ಪ್ರತಿಯೊಬ್ಬ ಕನ್ನಡ ಟೆಕ್ ಸ್ಪೆಂಬರ್ಸ್ ಎಲ್ಲ ಜೀವನದ ಮಾತ್ರ ಮತ್ತೆ ಸಿಗ್ತೀನಿ. ಎಷ್ಟು ಬಾಯ್ ಬಾಯ್.